ಇದೆ ಇಲ್ಲಿ? ಸ್ವಾಗತ. ಥ್ಯಾಂಕ್ ಯು. ಚೆನ್ನಾಗಿದೆಲ್ಲ ಕೆರೆ. ಚೆನ್ನಾಗಿದೆ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿದ್ದೀರಾ ಏಕೆ ಕನ್ನಡ ಲಾಗ್ಸ್. ನಾವು ಇವತ್ತು ಒಂದು ವಿಶಿಷ್ಟವಾದ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಉದ್ಭವ ಶಿವಲಿಂಗವನ್ನು ನೋಡೋಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಹಾಗೂ ಈ ದೇವಸ್ಥಾನದ ಮತ್ತೊಂದು ಮುಖ್ಯ ವಿಶೇಷತೆ ಏನಂದ್ರೆ, ಇದು ತ್ರಿವರ್ಣಗಳಲ್ಲಿ ಅಂದ್ರೆ 3 ವರ್ಣಗಳಲ್ಲಿ ಈ ಶಿವಲಿಂಗವನ್ನು ನಾವು ನೋಡ್ಬೋದು. ಬೆಳಗ್ಗೆ ಒಂದು ಕಲರಲ್ಲಿ ನಾವು ನೋಡ್ಬೋದು, ಮಧ್ಯಾಹ್ನ ಒಂದು ವರ್ಣದಲ್ಲಿ ನೋಡ್ಬೋದು, ಹಾಗೂ ಸಂಜೆ ಒಂದು ವರ್ಣದಲ್ಲಿ ನೋಡ್ಬೋದು. ಅದಕ್ಕೋಸ್ಕರ ಈ ದೇವಸ್ಥಾನವನ್ನು ಕಾಂತೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಇದು ಕಾಂತಾವರ ಅನ್ನೋ ಪ್ಲೇಸಲ್ಲಿ ಈ ದೇವಸ್ಥಾನ ಬರುತ್ತೆ. ಸ್ನೇಹಿತರೆ, ಶಿಲ್ಪಕಲೆಗಳ ಬೀಡಾದ ಕರ್ನಾಟಕವು ಅನೇಕ ಪುಣ್ಯಕ್ಷೇತ್ರಗಳಿಗೆ ಸಾಕ್ಷಿಯಾಗಿದೆ. ಅಂತಹದರಲ್ಲಿ ಕರಾವಳಿಯ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಶ್ರೀ ಕಾಂತಾವರದ ಕಾಂತೇಶ್ವರ ದೇವಸ್ಥಾನವು ಕೂಡ ಒಂದು. ಈ ಕಾಂತಾವರದ ಕಾಂತೇಶ್ವರ ದೇವಸ್ಥಾನವು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ಬರ್ತದೆ. ಉಡುಪಿಯಿಂದ ಸುಮಾರು ಒಂದು 40 ಕಿಲೋಮೀಟರ್ ದೂರದಲ್ಲಿದೆ. ಇದು ಪಡುಬಿದ್ರಿಯಿಂದ ಕಾರ್ಕಳಕ್ಕೆ ಹೋಗುವ ಮಾರ್ಗದಲ್ಲಿ ಸಿಗ್ತದೆ. ಬೆಳವಾಯಿಂದ ಒಂದು 2 ಕಿಲೋಮೀಟರ್ ಒಳಗೆ ಬಂದರೆ ನಿಮಗೆ ಈ ದೇವಸ್ಥಾನ ಸಿಗ್ತದೆ. ಹಾಗೂ ಬರುವ ದಾರಿ ಅಂತೂ ದಟ್ಟ ಕಾನೂನಿನ ನಡುವೆ ಇದೆ. ಹಾಗೆ ದೇವಸ್ಥಾನದ ಸರೌಂಡಿಂಗಲ್ಲೂ ನಾವು ನೋಡ್ಬೋದು, ತುಂಬಾ ಕಾಡಿಂದ ಕೂಡಿದೆ. ಇದು ಕಾಂತಾರ ಅಂದ್ರೆ ದಟ್ಟ ಕಾಡಿಂದ ಕೂಡಿರುವಂತ ಪ್ರದೇಶ ಅಂತ ಪ್ರತೀತಿ ಇದೆ. ಹಾಗೇನೆ ಈ ಪ್ಲೇಸ್ಗೆ ಕಾಂತಾವರ ಅಂತ ಹೆಸರು ಬಂದಿದೆ. ಯಾಕಂದ್ರೆ ದಟ್ಟ ಕಾಡಿನಿಂದ ಕೂಡಿರುವಂತಹ ಪ್ರದೇಶಕ್ಕೆ ಕಾಂತಾವರ ಅಂತ ಕರೀತಾರೆ. ಕಾಂತಾವರ ದೇವಸ್ಥಾನ ಅಲ್ಲರೇ, ಕಾಂತಾವರ ದೇವಸ್ಥಾನಕ್ಕೂ ಇಂಚಿಯಾ? ಇದೆ ಇಲ್ಲಿ ಬ್ಲೂ ವಾಟರ್. ಇಲ್ಲಿ ಮೇಲೆ ಬೆಟ್ಟದಿಂದ ಹರಿದೋಗೋ ನೀರದು ಅಲ್ಲಿ. ಸ್ನೇಹಿತರೆ, ಈ ದೇವಸ್ಥಾನ ಏನಿದೆಯಲ್ಲ, ಇದರ ಶಿವಲಿಂಗ ಏನಿದೆಯಲ್ಲ, ಬೆಳಗಿನ ಜಾವದಲ್ಲಿ ಇದು ಬೆಳ್ಳಿಯಂತೆ ಕಂಗೊಳಿಸ್ತಾ ಇರುತ್ತೆ. ಹಾಗೂ ಮಧ್ಯಾಹ್ನ ಆಗ್ತಿದ್ದಂಗೆ ಇದು ತಾಮ್ರದಂತೆ ಕಂಗೊಳಿಸ್ತಾ ಇರುತ್ತೆ. ಹಾಗೂ ಸಂಜೆ ಆಗ್ತಿದ್ದಂಗೆ ಇದರ ಬಣ್ಣ ಚಿನ್ನದ ಲೇಪನದಿಂದ ಕೂಡಿದ ಹಾಗೆ ಅಂದ್ರೆ ಕಾಣುತ್ತೆ. ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಕಾಂತೇಶ್ವರ ಅಂತ ಹೆಸರು ಬಂದಿರೋದು. ಇಲ್ಲಿ ಕಾಂತಿ ಅಂದ್ರೆ ಪಾರ್ವತಿ ದೇವಿಯನ್ನು ಹಾಗೂ ಶಿವನನ್ನು ಈಶ್ವರ ಎಂದು ಕಾಂತೇಶ್ವರ ಅಂತ ಇಲ್ಲಿ ಹೆಸರು ಬರ್ಲಿಕ್ಕೆ ಕಾರಣ. ಹಾಗೂ ಈ ಶಿವಲಿಂಗ ಏನಿದೆಯಲ್ಲ, ಉದ್ಭವ ಶಿವಲಿಂಗ, ಸೊ ಇದು ವಜ್ರಶಿಲೆಯಿಂದ ಆಗಿರೋದ್ರಿಂದ ಈ ಕಾಂತೇಶ್ವರ ದೇವಸ್ಥಾನ ಅಷ್ಟೊಂದು ವಿಶೇಷ. ಹೌದು. ಹಾಗೆ ಈ ದೇವಸ್ಥಾನದ ಒಂದು ಇತಿಹಾಸಗಳ ಪ್ರಕಾರ ಇಲ್ಲಿ ಅಂಬರೀಷ ಮುನಿಗಳು ವಾಸವಾಗಿದ್ರು. ಹಾಗೂ ಇಲ್ಲಿ ರಾಕ್ಷಸರ ಸಂಹಾರಕ್ಕಾಗಿ ಇಲ್ಲಿ ಈಶ್ವರ ಅಂದ್ರೆ ಕಾಂತೇಶ್ವರ ಇಲ್ಲಿ ನೆಲೆಸಿದ್ದಾರೆ ಅಂತ ಒಂದು ಇತಿಹಾಸವೂ ಇದೆ. ಇಲ್ಲಿ ಮಧ್ಯದಲ್ಲಿರುವ ಈ ದೇವಸ್ಥಾನ ನೋಡೋದೇ ಚಂದ. ನೋಡಿ ಎಂತ ವಾತಾವರಣ. ದಟ್ಟ ಕಾನನದ ಮಧ್ಯೆ ಉದ್ಭವ ಶಿವಲಿಂಗ. ಈ ಕಾಂತಾವರ ದೇವಸ್ಥಾನದಲ್ಲಿರೋ ನಂದಿ ಏನಿದೆ ಅಲ್ಲ, ಇದು ಉಡುಪಿ ಜಿಲ್ಲೆಯಲ್ಲೇ ಅತಿ ದೊಡ್ಡದಾದ ನಂದಿ ಹೊಂದಿರುವಂಥ ದೇವಸ್ಥಾನ. ಇದು ನಂದಿ ನೋಡಿ ತುಂಬ ದೊಡ್ಡದಿದೆ. ಕಾಂತಾವರದಲ್ಲಿರುವ ಅಣ್ಣಪ್ಪ ದೈವ ಸ್ವಾಮಿಯ ಇದು ಗುಡಿ
ಇಲ್ಲಿಗೂ ಮತ್ತು ಕುತ್ತಿಗೆಗೂ ಒಂದು ಅಭಿನವ ಬಂದ ಸಂಬಂಧ ಇದೆ. ಹೇಗಂದರೆ ಕುತ್ತಿಗೆಯಲ್ಲಿ 7 ರಥಗಳಿತ್ತಂತೆ. ಆ 7 ರಥಗಳಲ್ಲಿ ಒಂದು ಬೀದಿ ಬದಿಯಲ್ಲಿ ಒಂದು ರಥ ನಿಲ್ಲಿಸಿರ್ತಾರೆ. ಆ ರಥವನ್ನು ಇಲ್ಲಿ ಯಾವುದೇ ರಥ ಇರಲಿಲ್ಲ ಕಾಂತಾವರದಲ್ಲಿ. ಕಾಂತಾವರ ಕ್ಷೇತ್ರಕ್ಕೂ ಒಂದು ರಥ ಬೇಕಂತ ನಮ್ಮ ಕಾಂತೇಶ್ವರ ಸ್ವಾಮಿಯ ಸೇವಕರಾದ ನಮ್ಮ ಸ್ವಾಮಿಗೆ ಒಂದು ಏನೋ ಭಾಸವಾಗ್ತದೆ. ಆಗ ಇವರು ಕುತ್ತಿಗೆಗೆ ಹೋಗ್ತಾರೆ. ಕುತ್ತಿಗೆಯಲ್ಲಿ ಹೋದಾಗ ಅಲ್ಲಿ ಮೇಲೆ ಬೀದಿ ಬದಿಯಲ್ಲಿ ಒಂದು ರಥ ಇರ್ತದೆ. ಆ ರಥವನ್ನು ರಾತ್ರಿಯೇ ತಕೊಂಡು ಬರ್ತಾರೆ. ಕುತ್ತಿಗೆ ಕ್ಷೇತ್ರದ ಒಂದು ಕ್ಷೇತ್ರಪಾಲ ಎಲ್ಲ ಇರ್ತಾರಲ್ವ, ದೈವಗಳು, ಕ್ಷೇತ್ರವನ್ನು ರಕ್ಷಣೆ ಮಾಡುವ ಎಲ್ಲ ದೈವಗಳಿರ್ತದೆ. ಆ ದೈವ, ಕ್ಷೇತ್ರಪಾಲ ದೈವ ಅಣ್ಣಪ್ಪ ಸ್ವಾಮಿಯನ್ನು ಹಿಡಿತಾರೆ. ಆವಾಗ ಹಿಡಿಯುವಾಗ ಏನು ಮಾಡ್ತಾರೆ, ಆ ಕ್ಷೇತ್ರಪಾಲ ದೈವವನ್ನು ಕೂಡ ತನ್ನ ಜೊತೆಗೆ ಕರ್ಕೊಂಡು ಬರ್ತಾನೆ. ಯಾರು? ನಮ್ಮ ಅಣ್ಣಪ್ಪ ಸ್ವಾಮಿ. ಹಾಗೆ ಬರುವಾಗ ಒಳಗಡೆ, ಕುತ್ತಿಗೆ ದೇವಸ್ಥಾನದ ಒಳಗಡೆ ಪಂಚಜುಮಾದಿ ಇರ್ತಾಳೆ. ಆ ಪಂಚಜುಮಾದಿಗೂ ಕೂಡ ಗೊತ್ತಾಗ್ತದೆ ವಿಷಯ. ಕ್ಷೇತ್ರದ ಕ್ಷೇತ್ರಪಾಲ ಮತ್ತೆ ನಮ್ಮ ಇದು ದೇವಸ್ಥಾನದ ರಥವನ್ನು ಯಾರೋ ತಕೊಂಡು ಹೋಗ್ತಾ ಇದ್ದಾರಂತ ಪಂಚಜುಮಾದಿಗೆ ಗೊತ್ತಾದಾಗ ಅವಸರವಾಗಿ ದೇವಾಲಯದ ಉತ್ತರ ಭಾಗದಿಂದ ಪಂಚಜುಮಾದಿ ದೈವ ಮೇಲೆ ಹತ್ತುತ್ತದೆ. ಪಾಗರಕ್ಕೆ ಒಂದು ಕಾಲಿಡ್ತಾರಂತೆ ದೈವ. ಆಗ ಪಾಗರ ಅರ್ಧ ಜರ್ದು ಕೆಳಗೆ ಬೀಳ್ತದೆ. ಆ ಜರ್ದು ಬಿದ್ದ ಪಾಗರವನ್ನು ಈಗಲೂ ನಾವು ಕಾಣ್ಬೋದು. ಮುಂದೆ ಹೋದಾಗ ಬಲಿಪಮುಟ್ಟು ಅಂತ ಅಲ್ಲೇ ಹತ್ತಿರದಲ್ಲಿ ಇರ್ತದೆ. ಅಲ್ಲಿ ಪಂಜುರ್ಲಿ ಮತ್ತೆ ಜುಮಾದಿ ದೈವದ ಪಾದಗುರುತು ಕೂಡ ಇದೆ. ಆದರೆ ಈಗ ಬಲಿಪಮುಟ್ಟಲ್ಲಿ ವಿಪರೀತ ತುಂಬ ಕಾಡಾದ್ರಿಂದ ಅದು ಕಾಣಿಸುವುದಿಲ್ಲ ಸಾಮಾನ್ಯವಾಗಿ. ಮುಂದೆ ಬರುವಾಗ ಅಣ್ಣಪ್ಪ ದೈವವನ್ನು ನಿಲ್ಲಿಕ್ಕೆ ಹೇಳ್ತದೆ. ಯಾವುದು? ನಮ್ಮ ಪಂಚಜುಮಾದಿ ದೈವ ಅಣ್ಣಪ್ಪ ದೈವವನ್ನು ತಡೀತಾ ಇದೆ. ತಡೆಯುವಾಗ ಹೇಳ್ತದೆ, ಈ ರಥವನ್ನು ನಿಂಗೆ ನಾನು ಹಿಂತಿರುಗಿಸ್ತೇನೆ. ಯಾವಾಗ ಅಂದರೆ ನೀನು ನನ್ನನ್ನು ಈ ರಥದ ಒಟ್ಟಿಗೆ ಇರುವಾಗ ನನ್ನನ್ನು ನೀನು ಕೈಯಲ್ಲೇ ಮುಟ್ಟಬೇಕು ಅಂತ. ಆವಾಗ ಏನು ಮಾಡ್ತದೆ, ಅದನ್ನು ಹಿಡಿಲಿಕ್ಕೆ ಹೋಗ್ತದೆ. ಅಣ್ಣಪ್ಪ ದೈವವನ್ನು ಜುಮಾದಿ ದೈವ ಹಿಡಿಲಿಕ್ಕೆ ಹೋಗ್ತದೆ. ಹಾಗೆ ಒಂದು ಸಮಯದಲ್ಲಿ ಅದು ಹಿಡಿತದೆ, ದೈವವನ್ನು ಮುಟ್ತದೆ. ಆವಾಗ ಏನು ಮಾಡ್ತದೆ, ಅಣ್ಣಪ್ಪ ದೈವ ಆ ರಥವನ್ನು ಮೇಲಕ್ಕೆ ಎಸಿತಾರೆ. ಆವಾಗ ಎಂತಾರೆ, ನಾನು ನಿನ್ನನ್ನು ಮುಟ್ಟಿದೆ ಅಂತಾರೆ. ಯಾರು? ಜುಮಾದಿ ದೈವ ನಾನು ನಿನ್ನನ್ನು ಮುಟ್ಟಿದೆ, ನಮ್ಮ ರಥವನ್ನು ಹಿಂತಿರುಗಿಸುವ ಅಂತಾರೆ. ಆವಾಗ ಅದು ಅಣ್ಣಪ್ಪ ದೈವ ಹೇಳ್ತದೆ, ಆ ರಥ ನನ್ನ ಕೈಯಲ್ಲೇ ಇರಲಿಲ್ಲ, ನೀನು ಹೇಗೆ ಮುಟ್ಟಿದೀಯ ಅಂತ. ಆ ರೀತಿಯಾಗಿ ಅಣ್ಣಪ್ಪ ದೈವ ಮತ್ತು ಜುಮಾದಿಯ ನಡುವೆ ಸಣ್ಣ ಮಟ್ಟದಲ್ಲಿ ಯುದ್ಧವಾಗುವಾಗ ಈ ಜುಮಾದಿ ದೈವದ ಕಿರೀಟ ಏನು ಅದು ಬೀಳ್ತದೆ ಅಂತೆ. ಮತ್ತೆ ಇಲ್ಲಿ ಕಾಂತಾವರಕ್ಕೆ ಬರ್ತಾರೆ. ಇಬ್ರು ಕೂಡ ಕಾಂತಾವರದಲ್ಲಿ ಬಂದಾಗ ಕಾಂತೇಶ್ವರ ಸ್ವಾಮಿ ಮತ್ತು ಈ ಜುಮಾದಿ ದೈವ ಮತ್ತು ಅಣ್ಣಪ್ಪ ದೈವವನ್ನು ಸಮಾಧಾನಗೊಳಿಸಿ ಹೇಳ್ತಾರೆ, ಇದು ಕೂಡ ನಾನೇ. ಅಲ್ಲಿ ಕೂಡ ಸೋಮನಾಥೇಶ್ವರನೇ ಇರುವುದು, ಇಲ್ಲಿ ಕೂಡ ಕಾಂತೇಶ್ವರ, ಇವರು ಎರಡು ಒಂದೇ ಅಂತ ಹೇಳುವಾಗ ಜುಮಾದಿ ದೈವ ರಥವನ್ನು ಇಲ್ಲೇ ಬಿಟ್ಟು ದೇವಸ್ಥಾನಕ್ಕೆ, ಕುತ್ತಿಗೆ ದೇವಸ್ಥಾನಕ್ಕೆ ಹಿಂದಿರುಗುತ್ತಾರೆ. ಆ ಪ್ರತೀಕವಾಗಿ ಈಗಲೂ ಕೂಡ ಜಾತ್ರಾ ಸಮಯದಲ್ಲಿ ಜುಮಾದಿ ದೈವ ಮತ್ತೆ ದೇವರ ಭೇಟಿಯಾಗುವಾಗ ಒಳಗಡೆಯಿಂದ, ದೇವಸ್ಥಾನದ ಒಳಗಡೆಯಿಂದ ದೈವ ಪಾತ್ರಿ ಬರುವಾಗ ಮುಂಡಾಸು ಕಟ್ಕೊಂಡು ಬರ್ತಾರೆ. ಅದು ಮುಂಡಾಸು ಯಾವ ಪ್ರತೀಕ ಅಂದರೆ ಅದು ಕಿರೀಟ. ಜುಮಾದಿ ದೈವಕ್ಕೆ ಮೊದಲು ಕಿರೀಟ ಇರ್ತದೆ. ಅದರ ನಂತರ ಹೊರಗಡೆ ಬಂದು ದೇವರ ಎದುರಿಗೆ ನಿಂತಾಗ ಆ ಕಿರೀಟ ಬೀಳ್ತದೆ. ಯಾಕಂದ್ರೆ ನಾನು ಸೋತಿದ್ದೇನೆ ಆವತ್ತು ಅಂತ ಪ್ರತೀಕವಾಗಿ ಈಗಲೂ ಕೂಡ ಆ ಕಿರೀಟ ಬಿದ್ದುದಕ್ಕೆ ಇವತ್ತು ಈ ತಲೆಯ ಮುಂಡಾಸು ಕೂಡ ತನ್ನಷ್ಟಕ್ಕೆ ಬೀಳ್ತದೆ. ಅದನ್ನು ಆ ಪರಂಪರೆಯನ್ನೊಂದು ಮುಂದುವರಿಸಿಕೊಂಡು ಹೋಗ್ತಾರೆ. ಈಗ ನೀವು ಕುತ್ತಿಗೆ ದೇವಸ್ಥಾನದಲ್ಲಿ ಬಲಿ ಉತ್ಸವದಲ್ಲಿ ನೀವು ಇದನ್ನೆಲ್ಲ ಕಾಣಬಹುದು. ಗಣಪತಿ ದೇವಸ್ಥಾನವೇ ಇದೆ. ಮತ್ತೆ ಇದು ಹಳೆಯ ದೇವಸ್ಥಾನ ಅನ್ನೋದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಶಾಸನ ಕಲ್ಲುಗಳು ಸಹ ನಾವು ನೋಡ್ಬೋದು. ಹಳೆಯ ರಥದ ಮೂರ್ತಿಗಳು ಅಂತೇವು ನೋಡಿ, ಎಷ್ಟೊಂದಿದೆ. ನೋಡಿ ಇಲ್ಲಿ ಕೂಡ ಇದೆ. ಎಲ್ಲ ಕಂಬಗಳಿಗೆ ಒಂದೊಂದು ಮೂರ್ತಿಯನ್ನು ಹಾಕಿದ್ದಾರೆ ಇಲ್ಲಿ. ಹಾಗೆ ಈ ಸಣ್ಣ ಸಣ್ಣ ಲಿಂಗಗಳು ಇರ್ತದಲ್ಲ ಶಿವ ದೇವಸ್ಥಾನ ಮತ್ತು ಪಾರ್ವತಿ ದೇವಸ್ಥಾನದಲ್ಲಿ, ಅದೆಲ್ಲ ಶಿವ ಮತ್ತು ಪಾರ್ವತಿಯ ಪರಿವಾರಗಳು. ಅದಕ್ಕೂ ಕೂಡ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಹೀಗೆ ಬಲಿ ಸೊಪ್ಪು ಅಂತ ಹಾಕ್ತಾರೆ. ಇಲ್ಲಿ ಹಾಕಿದ್ದಾರೆ ನೋಡಿ, ಗಣಗಳು ಅಂತ ಹೇಳ್ತಾರಲ್ಲ, ಅದ ಶಿವನ ಗಣಗಳು ಅದರ ಒಟ್ಟಿಗೆ ಇರ್ತದೆ. ಅದು ಶಿವನ ಪರಿವಾರ.
ಇಲ್ಲಿ ಇದು ಬಲಿ ಸೊಪ್ಪು ಹಾಕಿ ಪೂಜೆ ಅದಕ್ಕೂ ಇದು ಮಾಡ್ತಾರೆ. ಉತ್ಸವ ಮೂರ್ತಿ ಹೊರಗಡೆ ತರುವಾಗ ಇದು ಪಲ್ಲಕ್ಕಿ ಸೇವೆ ಮಾಡಲಿಕ್ಕೆ ಪಲ್ಲಕ್ಕಿ ಇಲ್ಲಿದೆ ನೋಡಿದೆ ಸ್ನೇಹಿತರೆ. ಜಾತ್ರಾ ಸಮಯದಲ್ಲಿ ದೇವರು ಶಿವಪಾರ್ವತಿಯನ್ನು ಅದರಲ್ಲಿ ಕೂತ್ಕೊಳಿಸಿ ಪಲ್ಲಕ್ಕಿ ಸೇವೆ ಆಗ್ತದೆ. ಅದು ಅದು ಮೊದಲು ಕ್ಯಾರೆಟ್ ಅದು ಬ್ರಹ್ಮರ ಅಂತೇಳಿ ಹೇಳ್ತಾರೆ. ನೋಡಿ ಇಲ್ಲೂ ಕೂಡ ಒಂದು ಶಿಲಾಶಾಸನ ಉಂಟು. ಮಾಡಿದ್ರೆ ಓದ್ಬೋದು. ಇದು ಚಿತ್ರದ ಪ್ರತೀಕ ನೋಡಿ. ಹುಲಿ ಮತ್ತೆ ಆಕಳು ಒಂದೇ ಇದರಲ್ಲಿ ನೀರು ಕುಡಿತಾ ಇದೆ ಅಂದರೆ ಇಲ್ಲಿ ಧರ್ಮ ಇದೆ ಅಂತ ಅರ್ಥ. ಸ್ನೇಹಿತರೆ, ಕಾಂತೇಶ್ವರ ದೇವಸ್ಥಾನದಿಂದ ಹೀಗೆ ಕೆಳಗೆ ಬಂದರೆ ಇಲ್ಲಿ ಒಂದು ಮಠ ಇದೆ. ಬನ್ನಿ ಕೆಳಗೆ ಹೋಗುವ. ನಾವು ಈಗ ಹೋಗ್ತಾ ಇರುವ ಮಠ ಪಲಿಮಾರು ಮಠದ ಶಾಖೆ. ಇದು ಉಡುಪಿಯ ಪಲಿಮಾರು ಮಠ. ಸ್ವಲ್ಪ ಇಲ್ಲಿ ಮಳೆಗಾಲದಲ್ಲಿ ಮೆಟ್ಟಿಲುಗಳೆಲ್ಲ ಜಾರ್ತದೆ, ಸ್ವಲ್ಪ ಹುಷಾರಾಗಿ ಹೋಗಬೇಕಾಗತ್ತೆ. ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ಇರ್ತಕ್ಕಂಥ ಬಾವಿ ಇದು. ಇಲ್ಲಿಂದಾನೇ ತೀರ್ಥವನ್ನು ಒಯ್ತಾರೆ. ಮಠದ ಸುತ್ತಲೂ ನೀರೇ ನೀರು. ಅಲ್ಲಿ ನೋಡಿ ಅಡಿಯಿಂದ ನೀರು ಹೋಗ್ತಾ ಇದೆ. ತುಂಬಾ ಹಳೆಯ ಮಠ ನೋಡಿ. ನಾವು ಹುಬ್ಬಳ್ಳಿಯಿಂದ. ಹುಬ್ಬಳ್ಳಿಯಿಂದ ಹಾಗೆ ಅದರ ಸ್ವಾಗತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ಹುಬ್ಬಳ್ಳಿಗೆ ಇಲ್ಲಿವರೆಗೆ ಬಂದಿದ್ದಾರೆ ಲಕ್ಷ್ಮೀ ನರಸಿಂಹ ನೋಡಲಿಕ್ಕೆ. ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ನರಸಿಂಹ. ಮುಂಚೆ ಉಗ್ರನರಸಿಂಹ ಇದ್ರು, ಅದಕ್ಕೆ 3 ಸೇರು ಅಕ್ಕಿ ನೈವೇದ್ಯ ಆಗಬೇಕು. ನಾನು ನನ್ನ ಹೆಂಡತಿ ಮಾತ್ರ ಇರುದು, ಇಬ್ಬರೇ ಇರುದು. ಅದಕ್ಕೋಸ್ಕರವಾಗಿ ಆ ಸ್ವಾಮಿಯವರು ತನ್ನ ಬಿಡಿ ತನ್ನ ಬಿಡಿ ಇಟ್ಟು ಇಲ್ಲಿ 1 ಸೇರು ಅಕ್ಕಿ ಮಾತ್ರ. ನಾವು 1 ಸೇರು ಮಾಡುದಿಲ್ಲ. 2 ಸೇರು ಸುದ್ದಿ ಇದೆ, ಎಲ್ಲ ಇಬ್ಬರೇ ಇರು. ಹೌದು. ಲಕ್ಷ್ಮೀ ನರಸಿಂಹ. ನಾನು ಇದು ಮಾಡ್ತೇನೆ, ನಿರ್ಮಾಣ ವಿಷಯ ಮಾಡ್ತಾ ಇದ್ದೇನೆ. ಹೌದಾ? ಲಕ್ಷ್ಮೀ ನರಸಿಂಹ ನಿಮ್ಮನ್ನು ನೋಡಲಿಕ್ಕೆ ಎಷ್ಟು ಜನ ಬಂದಿದ್ದು. ನಾನು ಬಂದಿದ್ದೀನಿ ಹುಬ್ಳಿಯಿಂದ. ಮಠ ಅಲ್ಲ ಇದು, ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಒಳಗಡೆ ಮಠದಲ್ಲಿ. ಮತ್ತೆ ನೋಡಿ ಎಲ್ಲ ಮರದ್ದೇ, ಎಷ್ಟು ಸುಂದರವಾಗಿದೆ. ಆನಂದ ಆಗುತ್ತೆ ಇಲ್ಲಿ ನಿಂತ್ಕೊಂಡು ಎಷ್ಟೊತ್ತು ಕಾಲ ಕಳೆದ್ರೂ ಸಮಾಧಾನ ಆಗುತ್ತೆ. ಎಲ್ಲ ಟೀ ಕುಡ್ಡು ಮರಗಳೇ ಅಲ್ಲ? ಅಲ್ಲ, ಟೀ ಕುಡ್ಡ ಇದು. ಹೌದು, ಟೀ ಕುಡ್ಡೆ. ಟೀ ಕುಡ್ಡು ಇರೋದ್ರಿಂದಲೇ ನಿಂತಿರೋದು. ಹಳೆಯ ಮಠ, ತುಂಬಾ ಹಳೆಯ ಮಠ. ರೂಪಗೊಂಡ ಹಳೆಯದು. ಅಂತ ಹೇಳ್ತೇವೆ. ಅಷ್ಟೊಂದು ಪ್ರಶಾಂತವಾದ ಮಠ ಅಲ್ಲ? ಹೌದು, ಜನನೇ ಇಲ್ಲ, ಖುಷಿ ಆಗ್ತದೆ ಒಂಥರ. ಆ ಪೇಟೆಯ ಗದ್ದಲ ಗೊಂದಲಗಳಿಂದ ದೂರವಾಗಿ ಇಲ್ಲಿ ಬಂದ್ರೆ ಅಲ್ಲ. ಭಟ್ರು ನಮ್ಮ ಹತ್ರ ಮಾತಾಡಿದ್ದು ಹೇಗೆ? ಅದು ಬಾಗಿಲು ತೆಗೆದ ತಕ್ಷಣ ನರಸಿಂಹಸ್ವಾಮಿ ದೇವರೇ ದರ್ಶನ ಕೊಟ್ಟ ಹಾಗೆ ಭಾಸ ಆಯಿತು.
ಪುರಾತನದ್ದು ಅದು. ಇಲ್ಲಿ ನೋಡಿ ಕೆರೆಯಲ್ಲಿ ಮೀನುಗಳ ಟೆಡ್ಪೋಲ್ಸ್ ಇವು. ಮೀನುಗಳೇ. ಸ್ನೇಹಿತರೆ, ಶ್ರೀ ಕ್ಷೇತ್ರ ಕಾಂತಾವರದಲ್ಲಿ ಕಾಂತೇಶ್ವರ ದೇವರ ಜಾತ್ರೆಯು ಜನವರಿಯಲ್ಲಿ ಬರ್ತಕ್ಕಂಥ ಮಕರ ಸಂಕ್ರಮಣ ದಿನದಂದು ನಡೆಯುತ್ತೆ. ಸೊ ಸುಮಾರು ಒಂದು 10 ದಿನಗಳ ಕಾಲ ಈ ಜಾತ್ರೆ ನಡೆಯುತ್ತೆ. 10 ದಿನಗಳ ಕಾಲವೂ ನಿಮಗೆ ಅನ್ನದಾಸೋಹ ಇಲ್ಲಿ ಇರುತ್ತೆ. ಜಾತ್ರಾ ಮಹೋತ್ಸವದ 10ನೇ ದಿನದಂದು ಸ್ವಾಮಿಗೆ ಅವಭೃತ ಸ್ನಾನವನ್ನು ಮಾಡಿಸ್ಲಿಕ್ಕೆ ಈ ಕೆರೆಗೆನೆ ಕರ್ಕೊಂಡು ಹಾಗೆಯೇ 10ನೇ ದಿನದಂದು ಜಾತ್ರೆ ಸಮಾಪ್ತವಾಗುತ್ತೆ. ಕಾಂತೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಪಾರ್ವತಿ ದೇವಸ್ಥಾನವೂ ಕೂಡ ಇದೆ. ಬನ್ನಿ ದೇವಸ್ಥಾನಕ್ಕೆ ಹೋಗುವ. ಶ್ರೀ ಅರ್ಧನಾರೀಶ್ವರ ಅಮ್ಮನವರ ದೇವಸ್ಥಾನ ಇದು. ಇದು ನೋಡಿ ಸ್ನೇಹಿತರೆ, ಸಂಪಿಗೆ ಮರ. ಇದಕ್ಕೊಂದು 600-700 ವರ್ಷಗಳ ಇತಿಹಾಸ ಆದರೂ ಇದೆ. ಇವೆ 2 ಮರಗಳಿವೆ. ಇಲ್ಲೊಂದು ಮರ ಇದೆ, ಹಾಗೆ ದೇವಸ್ಥಾನದ ಎದುರುಗಡೆ ಒಂದು ಮರ ಇದೆ. ದೇವಸ್ಥಾನ ಹೇಗಿದೆ? ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ನಾವು ಫಸ್ಟ್ ಟೈಮ್ ಬರೋದು. ನಮಗೆ ಹತ್ತಿರ ಆದರೆ ಸಹ ನಾವು ಇಲ್ಲಿ ತನಕ ಬರಲಿಲ್ಲ. ಇದೇ ಫಸ್ಟ್ ಟೈಮ್ ಬರೋದು. ತುಂಬ ಖುಷಿ ಆಗ್ತದೆ ಎಲ್ಲ ವಾತಾವರಣ ಎಲ್ಲ ನೋಡಲಿಕ್ಕೆ. ಎಲ್ಲ ತಂಪು ತಂಪು, ಹಚ್ಚ ಹಸಿರು ಎಲ್ಲ ಇದೆ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಾಗುತ್ತೆ ನೋಡಲಿಕ್ಕೆ. ತುಂಬ ದಟ್ಟ ಕಾಡಿನ ಮಧ್ಯದಲ್ಲಿದೆ ಈ ದೇವಸ್ಥಾನ ಅಲ್ವಾ? ಹೌದೌದು. ಇಲ್ಲಿ ಒಂದು ಹಳೆಯ ರಥವನ್ನು ನೀವು ನೋಡ್ಬೋದು. ದೇವಸ್ಥಾನದ ಬ್ಯಾಕ್ ಸೈಡಲ್ಲೇ ನೀವು ನೋಡ್ಬೋದು ಇದನ್ನು. ಹಾಗೆ ಈ ದೇವಸ್ಥಾನ ತುಂಬ ದೊಡ್ಡದಾಗಿದೆ. 3 ಅಂತಸ್ತಿನ ದೇವಸ್ಥಾನವಾಗಿದೆ. ಹಾಗೆ ಪ್ರಾಂಗಣ ನೋಡಿ ಎಷ್ಟು ದೊಡ್ಡದಾಗಿದೆ. ನೋಡಿ ಇಲ್ಲಿ ಅಲ್ಲಿ ನೋಡಿದ್ರಲ್ಲ, ಅದು ಹಳೆ ರಥ. ಇಲ್ಲಿ ಹೊಸ ರಥವನ್ನು ನಿರ್ಮಾಣ ಮಾಡಿ ಇಲ್ಲಿಟ್ಟಿದ್ದಾರೆ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಶ್ರೀ ಕ್ಷೇತ್ರ ಕಾಂತಾವರದಲ್ಲಿರ್ತಕ್ಕಂಥ ಶ್ರೀ ಕಾಂತೇಶ್ವರ ದೇವಸ್ಥಾನವನ್ನ. ಸೊ ತುಂಬಾ ಅದ್ಭುತವಾದ ಉದ್ಭವ ಶಿವಲಿಂಗ. ಸೊ ಆ 3 ಬಣ್ಣಗಳಲ್ಲಿ ಹೊಳೆಯುವಂತ ಶಿವಲಿಂಗ ಇದೆ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ಹಾಗೂ ನಂದಿಯ ವಿಗ್ರಹ ತುಂಬಾನೇ ಹೈಟ್ ಆಗಿದೆ ಅಲ್ವಾ? ಹೌದು. ಹಾಗೆ ನೀವು ಕೂಡ ಉಡುಪಿ ಸೈಡ್ ಬಂದ್ರೆ ಈ ಕಾಂತಾವರಕ್ಕೆ ಭೇಟಿ ಕೊಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಅಷ್ಟೊಂದು ಅದ್ಭುತವಾದ ದೇವಸ್ಥಾನ ಇದು. ಸೊ ನಿಮಗೂ ಕೂಡ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.